ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ. ಇವತ್ತಿನ ವಿಡಿಯೋ ಮಕ್ಕಳಿಗೆ ಸಂಬಂಧಪಟ್ಟಿದ್ದದ. ಈ ವಿಡಿಯೋ ಯಾಕೆ ಮಾಡತ್ತೀನಿ ಅಂತಂದ್ರೆ, ಒಂದು ವಾರದ ಹಿಂದೆನೇ ನನ್ನ ಮಕ್ಕಳ ಸ್ಕೂಲಿಂದ ಎಲ್ಲ ಪೇರೆಂಟ್ಸಿಗೆ ಅವ್ರು ಒಂದು ಮೆಸೇಜ್ ಫಾರ್ವರ್ಡ್ ಮಾಡಿದ್ರು. ಏನಂದ್ರೆ, ಅಕಸ್ಮಾತ್ ಏನಾದರೂ ನಿಮ್ಮ ಮಕ್ಕಳಲ್ಲಿ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂದರೆ ಕೈ ಕಾಲು ಮತ್ತು ಬಾಯಿ ರೋಗ, ಈ ರೋಗ ಕಂಡು ಬಂದಲ್ಲಿ ಮಕ್ಕಳನ್ನು ಒಂದು ವಾರದವರೆಗೂ ಸ್ಕೂಲಿಗೆ ಕಳಿಸ್ಬೇಡ್ರಿ ಅಂತ. ಸೊ ಮೆಸೇಜ್ ಓದಿದ ತಕ್ಷಣ ನಾನು ಈ ರೋಗದ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ಬಿಕಾಸ್ ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ನಾನು ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೆ ಈ ಹೆಸರು. ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಮಗುಗೂ ಅದು ಹರಡದೇ ಇರೋ ಹಾಗೆ ಪ್ರಿಕಾಷನರಿ ಮೆಷರ್ಸ್ ಏನಾದರೂ ತಗೋಬಹುದಲ್ಲ, ಹಾಗಾಗಿ ಸ್ವಲ್ಪ ತಿಳ್ಕೊಬೇಕಾಯಿತು. ಹಾಗಾಗಿ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂದರೆ ಏನು, ಇದು ಯಾವ ರೀತಿ ಮಕ್ಕಳಲ್ಲಿ ಹರಡ್ತದ, ಆಮೇಲೆ ಇದರ ಲಕ್ಷಣಗಳೇನು, ಮತ್ತು ಇದ್ರ ಟ್ರೀಟ್ಮೆಂಟ್ ಹಾಗೂ ಚಿಕಿತ್ಸೆ ಆರೈಕೆ ಎಲ್ಲ ಹೇಗಿರಬೇಕು, ಆಮೇಲೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಪೇರೆಂಟ್ಸ್ ಆಗಿ ಏನೆಲ್ಲ ತಗೋಬಹುದು ಅಂತೆಲ್ಲ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕೊನೆಯದಾಗಿ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಮತ್ತು ಲೈಕ್ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂದರೆ ಕೈ ಕಾಲು ಮತ್ತು ಬಾಯಿ ರೋಗ. ಹೆಸರೇ ಹೇಳ್ತಿರೋ ಹಾಗೆ ಕೈ ಅಂದರೆ ಹಸ್ತದ ಮೇಲೆ, ಕೈ ಮೇಲೆ, ಮತ್ತು ಕಾಲು ಅಂದರೆ ಪಾದದ ಮೇಲೆ, ಕಾಲ ಮೇಲೆ, ಮತ್ತು ಬಾಯಿ ಅಂದರೆ ಬಾಯಿ ಒಳಗಡೆ, ನಾಲ್ಗೆ ಮೇಲೆ, ಬಾಯಿ ಸುತ್ತಮುತ್ತ ಎಲ್ಲ ಹುಣ್ಣುಗಳ ಥರ ಆಗ್ಬಿಡ್ತಾವ. ಕೈ ಮೇಲೆ, ಕಾಲ ಮೇಲೆಲ್ಲ ಗುಳ್ಳೆಗಳ ಥರ ಎದ್ಬಿಟ್ಟಿರ್ತಾವ. ಇದು ತುಂಬ ಮೈಲ್ಡ್ ಆಗಿರ್ತದ ಮತ್ತು ಸಾಂಕ್ರಾಮಿಕವಾದ ರೋಗ. ಅಂದ್ರೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಹರಡುವಂತಹ ರೋಗ. ಇದು ದೊಡ್ಡವರಲ್ಲೂ ಕಾಣಿಸ್ಬರ್ತದ, ಆದರೆ ಮಕ್ಕಳಲ್ಲಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರಲ್ಲೂ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ರೋಗ ಬರುವ ಚಾನ್ಸಸ್ ಜಾಸ್ತಿನೇ ಇದ್ದಿರ್ತದೆ. ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅಂದ್ರೆ ಒಬ್ಬರಿಂದ ಒಬ್ರಿಗೆ ಹೆಂಗೆ ಹರಡ್ತದಂತ ಕೇಳಿದ್ರೆ, ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಯಾವ ಮಗುಗೆ ಆಗಿರ್ತದಲ್ಲ, ಆ ಮಗು ಸೀನ್ದಾಗ, ಕೆಮ್ಮದಾಗ ಆ ಮಗುವಿಂದ ಡ್ರಾಪ್ಲೆಟ್ಸ್ ಹೊರಗೆ ಬಂದು ಬಿಟ್ಟಿರ್ತದೆ. ಸೊ ಆ ಡ್ರಾಪ್ಲೆಟ್ಸಿಗೆ ಇನ್ನೊಂದು ಮಗು ಆ ಡ್ರಾಪ್ಲೆಟ್ಸ್ ಆ ಫ್ಲೂಯಿಡಿಗೆ ಕಾಂಟ್ಯಾಕ್ಟಲ್ಲಿ ಬಂದಾಗ, ಆ ಫ್ಲೂಯಿಡಿಗೆ ಸಂಪರ್ಕಕ್ಕೆ ಬಂದಾಗ ಇನ್ನೊಂದು ಮಗುಗೂ ಹರಡ್ಬಿಡ್ತದೆ ಅದು ರೋಗ. ಅಂದ್ರೆ ಯಾವ ಮಗು ಯಾವ ಟಾಯ್ಸ್ ತೊಗೊಂಡು ಆಟ ಆಡಿರ್ತದೆ ಅದರದ್ದು ಎಲ್ಲ ಜೊಲ್ಲು, ಆ ಥರ ಸಲೈವ ಆಗಿರ್ಬೋದು, ಮ್ಯೂಕಸ್ ಆಗಿರ್ಬೋದು, ಅದೆಲ್ಲ ಹತ್ತಿತ್ತು ಅಂತಂದರೆ ಇನ್ನೊಂದು ಮಗು ಬಂದು ಅದೇ ಟಾಯ್ಸ್ ಹಾಗೆ ತೊಗೊಂಡು ಆಟ ಆಡಿರ್ತದೆ. ಆ ಮಗು ಆಟ ಆಡಿ ಆ ಮಗುನು ಗೊತ್ತಿಲ್ಲದೆ ಬಾಯಿಗೆ ಎಲ್ಲ ಟಚ್ ಮಾಡ್ಕೊಂಡು ಬಿಟ್ಟಿರ್ತದೆ. ಸೊ ಆ ಮಗುಗೂ ಆ ಡಿಸೀಸ್ ಹರಡ್ಬಿಡ್ತದೆ. ಹಾಗಾಗಿ ಇದು ಸ್ಕೂಲು, ಡೇ ಕೇರಲ್ಲಿ ಯಾರಿಗಾದ್ರೂ ಒಬ್ರಿಗಾಗಿತ್ತಂದ್ರೆ ಭಾಳ ಜಲ್ದಿನೇ ಸ್ಪ್ರೆಡ್ ಆಗಿಬಿಡ್ತದೆ. ಮಗುಗೆ ಈ ರೋಗ ಬಂದಾಗ ಡೇ ಕೇರ್ ಅಥವಾ ಸ್ಕೂಲ್ಗೆ ಒಂದು ವಾರದವರೆಗೂ, ಒಂದು 8-10 ದಿನದವರೆಗೂ ಸ್ಕೂಲಿಗೆ ಕಳಿಸದೇ ಇರೋದೇ ಸೂಕ್ತ. ಈಗ ಸಿಂಪ್ಟಮ್ಸ್ ವಿಷಯಕ್ಕೆ ಬಂದ್ರೆ, ಅಂದ್ರೆ ನಮ್ಮ ಮಗುವಲ್ಲಿ ಈ ರೋಗ ಆಗ್ಯದಂತ ಹೆಂಗೆ ಗೊತ್ತಾಗ್ತದ, ಯಾವ ಲಕ್ಷಣಗಳಿಂದ ನಾವು ಕಂಡು ಹಿಡಿಬೋದು ಅಂತಂದ್ರೆ, ಮಗುವಿನ ಬಾಯಿ ಸುತ್ತಮುತ್ತ ಎಲ್ಲ ಗುಳ್ಳೆಗಳ ಥರ ಎದ್ಬಿಟ್ಟಿರ್ತಾವ, ಮತ್ತು ನಾಲ್ಗೆ ಮೇಲೆ, ಬಾಯಿ ಒಳಗಡೆ, ಆಮೇಲೆ ಥ್ರೋಟ್ ಹತ್ರ ಎಲ್ಲ ಹುಣ್ಣುಗಳಾಗ್ಬಿಟ್ಟಿರ್ತಾವ. ಅವೆಲ್ಲ ತುಂಬಾನೇ ಪೇನ್ಫುಲ್ನು ಇದ್ದಿರ್ತಾವ ಮಗುಗ. ಆಮೇಲೆ ಕೈ ಮೇಲೂ ಕೂಡ ಗುಳ್ಳೆಗಳು ಎದ್ಬಿಟ್ಟಿರ್ತಾವ, ಹಸ್ತದ ಮೇಲೆಲ್ಲ ಕೆಂಪಾಗಿ ಸಣ್ಣ ಸಣ್ಣ ಗುಳ್ಳೆಗಳು ಎದ್ಬಿಟ್ಟಿರ್ತಾವ, ಕಾಲ ಮೇಲೆ, ಅದರಲ್ಲೂ ಪಾದದ ಮೇಲೆಲ್ಲ ಕೆಂಪಾಗಿ ಸಣ್ಣ ಸಣ್ಣ ಗುಳ್ಳೆಗಳು ಎದ್ದಿರ್ತಾವ. ಆಮೇಲೆ ಗಂಟ್ಲೆಲ್ಲ ನೋವು ಇತ್ತು, ಆಮೇಲೆ ಜ್ವರನೂ ಇತ್ತು ಮಗುಗ. ಆಮೇಲೆ ಈ ಮಗುಗ ನೋವು ತುಂಬಿಕೊಂಡಿರ್ತದ ಗಂಟ್ಲಲ್ಲೆಲ್ಲ. ಸೊ ಊಟ ಮಾಡೋಕ್ಕಾಗಂಗಿಲ್ಲ, ಹಾಗಾಗಿ ಊಟಕ್ಕೆ ಒಲ್ ಅಂತದ, ಅಪೆಟೈಟ್ ಅದ್ರದ್ದು ಲಾಸ್ ಆಗಿರ್ತದ. ಹಾಗೆ ಸುಸ್ತು, ಇರಿಟೇಷನ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಿರ್ತದೆ. ಯಾಕಂದ್ರೆ ಪೇನ್ ಆಗ್ತಿರ್ತದ, ಸ್ವಲ್ಪ ಇರಿಟೇಷನ್ ಆಗ್ತಿರ್ತದ, ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ಸ್ ಇರ್ತದೆ ಮಗುಗ. ಈ ತರ ಎಲ್ಲ ಸಿಂಪ್ಟಮ್ಸ್ ಕಂಡು ಬರಕತ್ತಿದಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದ. ಆಕ್ಚುಲಿ ಈ ರೋಗಕ್ಕೆ ಸ್ಪೆಸಿಫಿಕ್ ಆದ ಟ್ರೀಟ್ಮೆಂಟ್ ಏನೂ ಇಲ್ಲ. ಇದು ತಾನೇ ಒಂದು 7ರಿಂದ 8 ದಿನ ಮುಗಿಯೋಷ್ಟರಲ್ಲಿ ಹೋಗ್ಬಿಡ್ತದ. ಆದ್ರೂ ಡಾಕ್ಟರ್ ಹತ್ರ ಹೋಗ್ಲೇಬೇಕು ನಾವು. ಯಾಕಂತಂದ್ರ ಮಗುವಲ್ಲಿ ಜ್ವರ ಇದ್ದಿರ್ತದ, ಆಮೇಲೆ ಪೇನ್ ಎಲ್ಲ ಇದ್ದಿರ್ತದ, ಆಮೇಲೆ ಊಟ ಮಾಡ್ತಿರಲ್ಲ. ಸೊ ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋದಾಗ ಫೀವರಿಗೆ ಮೆಡಿಕೇಶನ್ಸ್ ಕೊಡ್ತಾರ, ಮತ್ತು ಸ್ವಲ್ಪ ಆಯಿಂಟ್ಮೆಂಟ್ ಏನಾದರೂ ಕೊಡ್ಬೋದು. ಮಗು ಏನು ಎಲ್ಲೆಲ್ಲಿ ಗುಳ್ಳೆಗಳಿದ್ದಿರ್ತಾವಲ್ಲ, ಏನು ಅದೇನು ಇಚ್ಛೆ ಆಗ್ತಿರಲ್ಲ, ಆದರೂ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಇರ್ತದಲ್ಲ ಮಗುಗ. ಹಾಗಾಗಿ ಸ್ವಲ್ಪ ಅದ್ರ ಮೇಲೆಲ್ಲ ಟಚ್ ಮಾಡ್ತಿರ್ತಾವೆ. ಸೊ ಆ ಥರ ಟಚ್ ಮಾಡಿ ಸ್ಕ್ರಾಚ್ ಮಾಡ್ಕೊಂಡು ಬಂದ್ರೆ ಅದು ಇನ್ನೂ ಎಷ್ಟು ಅದು ಒಡೆದು ಅಲ್ಲೆಲ್ಲ ಹರಡ್ಬಿಡ್ತದ. ಹಾಗಾಗಿ ಆ ಥರ ಎಲ್ಲ ಆಗಬಾರ್ದು ಅಂದ್ರೆ ಆಯಿಂಟ್ಮೆಂಟ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆಮೇಲೆ ಮಗು ಊಟ ಮಾಡಂಗಿಲ್ಲಲ್ಲ ಆ ಟೈಮ್ನಾಗ. ಸೊ ಯಾವ ರೀತಿ ಆಹಾರನ ನಾವು ಕೊಡ್ಬೋದು ಅನ್ನೋದನ್ನು ಸ್ವಲ್ಪ ಅವರಿಂದ ಸಜೆಷನ್ ತಗೋಬಹುದು. ಹಾಗಾಗಿ ಡಾಕ್ಟರ್ ವಿಸಿಟ್ ಇಸ್ ಅ ಮಸ್ಟ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್, ಆಸ್ ಅ ಪೇರೆಂಟ್ ನಮ್ಮ ಮಗುವಲ್ಲಿ ಈ ರೋಗ ಕಾಣಿಸ್ ಬಂದಾಗ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಆಸ್ ಯೂಶುವಲ್ ಫಸ್ಟ್ ಪಾಯಿಂಟ್ ಏನಂದ್ರೆ ಸಿಂಪ್ಟಮ್ಸ್ ಕಂಡು ಬರ್ತಿರೋ ಹಾಗೆ
ಡಾಕ್ಟರ್ ವಿಸಿಟ್ ಮಾಡಬೇಕು. ಸೆಕೆಂಡ್ ಏನಂದ್ರೆ ನಾವು ಮನೆಯಲ್ಲಿ ಮಗುಗೆ ಜಾಸ್ತಿ ಸ್ವಲ್ಪ ಸ್ಪೈಸಿ ಫುಡ್ಸ್ ಆಮೇಲೆ ಬಿಸಿ ಬಿಸಿ ಇರುವಂಥ ಆಹಾರನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡೋದು ಸೂಕ್ತ. ಬಿಕಾಸ್ ಅವಾಗ ಊಟದ ಕಡೆ ಲಕ್ಷ್ಯ ಇರಂಗಿಲ್ಲ, ಮಗುಗೆ ತಿನ್ನಕ್ಕಾಗ್ತಿರಲ್ಲ, ಗಂಟ್ಲಲ್ಲೆಲ್ಲ ನೋವು ತುಂಬ್ಕೊಂಡಿರ್ತದೆ. ಹಾಗಾಗಿ ಆದಷ್ಟು ಸಾಫ್ಟ್ ಆಗಿರೋ ಮೈಲ್ಡ್ ಫುಡ್ನ ಕೊಡಬೇಕು. ಆಮೇಲೆ ಆದಷ್ಟು ತಂಪಗಿರೋದನ್ನು ಜಾಸ್ತಿ ಕೊಡಿ. ಅದರಲ್ಲೂ ಫ್ಲೂಯಿಡ್ ಇಂಟೇಕ್ ಜಾಸ್ತಿ ಇರಬೇಕು. ಅಂದ್ರೆ ಏನೇ ಒಂದು ತಣ್ಣಗಿರೋ ಆಹಾರ ಕೊಟ್ಟರು ಅದು ಸ್ವಲ್ಪ ನೀರಿನ ಥರ ಇರಬೇಕು. ಮಗುಗೆ ತಿನ್ನಕ್ಕೆ ಅಗಿಯಕ್ಕೆ ಆಗಲ್ಲ ಆ ಟೈಮ್ನಾಗ. ಸೊ ಕುಡಿಯೋಕ್ಕೆ ಈಸಿ ಆಗ್ಬೇಕು ಅದಕ್ಕೆ. ಹಾಗಾಗಿ ಸ್ವಲ್ಪ ಫ್ಲೂಯಿಡ್ ಥರ ಮಾಡಿ ಕೊಡೋದು ಸೂಕ್ತ. ಅಂದರೆ ಗಂಜಿ ಕೊಟ್ಟರು ಸ್ವಲ್ಪ ತಂಪಗಾದ್ಮೇಲೆ ಕೊಡೋದು ಸೂಕ್ತ. ಆಮೇಲೆ ಜ್ಯೂಸಸ್, ಫ್ರೆಶ್ ಫ್ರೂಟ್ ಜ್ಯೂಸಸ್ ಎಲ್ಲ ಮನೇಲಿ ಮಾಡಿಬಿಟ್ಟು ಆ ಥರ ಜ್ಯೂಸ್ ಕೊಡ್ಬೋದು. ಆಮೇಲೆ ಎಳ್ನೀರು ಕೊಡ್ಬೋದು. ಈ ರೀತಿ ಎಲ್ಲ ಮಗು ಕೊಡ್ತಾ ಇದ್ದರೆ ಅದು ಮಗುವಲ್ಲಿ ಸ್ವಲ್ಪ ಶಕ್ತಿನೂ ಬರ್ತದೆ. ಇನ್ನೂ ಜಾಸ್ತಿ ವೀಕ್ ಆಗಂಗಿಲ್ಲ ಮಗು. ಆಮೇಲೆ ಆದಷ್ಟು ಹೈಡ್ರೇಟೆಡ್ ಆಗಿಡ್ಬೇಕು ಮಗುಗೆ, ಅಂದರೆ ನೀರು ಕುಡಿಸ್ತಾ ಇರಬೇಕು. ಆಮೇಲೆ ತೂಕ ಇಳಿದ್ರು ವಿಚಾರ ಮಾಡಬೇಡ್ರಿ. ಸ್ವಲ್ಪ ಜ್ವರ ಅದು ಇದು ಬಂದಾಗ ಮಗು ತೂಕ ಇಳಿಯೋದು ಮಾಮೂಲಿ, ಸ್ವಲ್ಪ ಏರ್ಪೇರ್ ಆಗ್ತದ ತೂಕದಲ್ಲಿ. ಬಟ್ ನೋ ವರೀಸ್, ಒಂದ್ಸಲ ಇದು ದಾಟಿದ್ಮೇಲೆ ಮತ್ತೆ ಇಟ್ ವಿಲ್ ಕ್ಯಾಚ್ ಅಪ್ ದ ವೇಟ್. ಆಮೇಲೆ ನೆಕ್ಸ್ಟ್ ಏನಂದ್ರೆ ಮಗುಗ ಆದಷ್ಟು ಮನೆಯಲ್ಲೇ ಇಟ್ಕೋಬೇಕು. ಆ ಟೈಮಲ್ಲಿ ಜಾಸ್ತಿ ಹೊರಗಡೆ ಬೇರೆ ಮಕ್ಕಳ ಜೊತೆ ಆಡಕ್ಕೆ ಬಿಡಬಾಡ್ರಿ. ಬಿಕಾಸ್ ಇದು ಆ್ಯಸ್ ಅ ಪೇರೆಂಟ್ಸ್ ಒಂದು ಸೊಸೈಟಿಗೆ ನಮ್ದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡು ನಾವು ಮಾಡಬೇಕು. ಬಿಕಾಸ್ ನಮ್ಮ ಮಗುಗೆ ಆದಾಗ ನಮ್ಮ ಮಗುವಿಂದ ಬೇರೆ ಮಗುಗೆ ಹರಡುವಂಥ ಚಾನ್ಸಸ್ ಜಾಸ್ತಿ ಇದ್ದಿರ್ತದೆ. ಹಾಗಾಗಿ ಆ ಮಗುಗೆ ಇದು ಇನ್ಫೆಕ್ಟ್ ಆಗಬಾರ್ದು, ಹರಡಬಾರ್ದು ಅಂದ್ರೆ ಯಾವ ಮಗುಗೆ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಆಗಿರ್ತದೆ ಅವ್ರು ಆದಷ್ಟು ಬೇರೆ ಮಗು ಸಂಪರ್ಕಕ್ಕೆ ಬರಲಾರ್ದಂಗೆ ಆ ಮಗುನ ಕಾಪಾಡ್ಕೋಬೇಕಾಗ್ತದೆ ಸ್ವಲ್ಪ ದಿನದ ಮಟ್ಟಿಗೆ. ಕೊನೆಯದಾಗಿ ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ನಮ್ಮ ಮಗುಗೆ ಆಗ್ಲಾರ್ದಂಗೆ ಪೂರ್ತಿಯಾಗಿ ಪ್ರಿವೆಂಟ್ ಅಂತೂ ಮಾಡೋಕ್ಕಾಗಂಗಿಲ್ಲ. ಬಿಕಾಸ್ ಯಾವ ಮಗುಗೆ ಆಗಿರ್ತದೆ ನಮಗೆ ಗೊತ್ತೇ ಇರಲ್ಲ. ಸ್ಕೂಲ್ ಹೋಗ್ತಿರ್ತಾವ ಮಕ್ಕಳು, ಎಲ್ಲೆಲ್ಲೋ ಆಟ ಆಡೋಕ್ಕೆ ಹೋಗ್ತಾವ. ಸೊ ಆ ಪೂರ್ತಿಯಾಗಿ ಪ್ರಿವೆಂಟ್ ಮಾಡೋಕ್ಕೆ ಆಗಲ್ಲ ಅಂದ್ರೂ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳು ತಗೊಂಡ್ರೆ ಅದು ರೋಗ ನಮ್ಮ ಮಗುಗೆ ಹರಲಾರ್ದಂಗೆ ನಾವು ತಡೆಗಟ್ಟಬಹುದು. ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳಂತಂದ್ರೆ ಮೊದಲನೇದಾಗಿ ಮಗು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಎಲ್ಲೇ ಆಟ ಆಡೋಕ್ಕೆ ಹೋದ್ರೂ ಅಲ್ಲಿಂದ ಬಂದ ತಕ್ಷಣ ಹ್ಯಾಂಡ್ ವಾಶ್ ತಪ್ಪದೆ ಮಾಡಿಸ್ಬೇಕು. ಮತ್ತು ಒಂದು ದಿನದಲ್ಲಿ ಪದೇ ಪದೇ ಹ್ಯಾಂಡ್ ವಾಶ್ ಮಾಡಿಸ್ತಾನೆ ಇರಬೇಕು. ಸೊ ಈ ಹೈಜೀನ್ ಮೈಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಮಗು ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಆದಾಗೂ ಹೈಜೀನ್ ಮೈಂಟೈನ್ ಮಾಡಬೇಕು. ಆ್ಯಕ್ಚುಲಿ ಈ ಪಾಯಿಂಟ್ ಒಂದು ಮಿಸ್ ಮಾಡಿದೆ ಅಲ್ಲಿ ಹೇಳೋದು. ಸೊ ಅವಾಗೂ ಎಲ್ಲ ರ್ಯಾಷಸ್ ಎಲ್ಲ ಆಗಿರ್ತಾವೆ ಮಗುಗೆ. ಸೊ ಆದಷ್ಟು ಹೈಜೀನ್ ಮೈಂಟೈನ್ ಮಾಡೋದು ಭಾಳನೇ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಜಾಸ್ತಿ ಒಂದು ಗುಂಪಲ್ಲಿ ಎಲ್ಲ ಮಕ್ಕಳ ಜೊತೆ ಆಟ ಸಾಮಾನುಗಳ ಜೊತೆ ಎಲ್ಲ ಜಾಸ್ತಿ ಹೊತ್ತು ಮಗು ಆಡಿ ಬಂದಾಗನು ಆದಷ್ಟು ಮಗುನ ಕ್ಲೀನಾಗಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಸ್ಬೇಕು. ಫೈನಲಿ ಏನಂದ್ರೆ ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಆದಾಗ ಮಗು ನರಳೋದು, ನೋವು ತಿನ್ನೋದು ಆ್ಯಸ್ ಅ ಪೇರೆಂಟ್ಸ್ ನಮಗೆ ನೋಡೋಕ್ಕೆ ಆಗಂಗಿಲ್ಲ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಸ್ವಲ್ಪ ದಿನದವರೆಗೆ ಪೇಷನ್ಸಿಂದ ವೇಟ್ ಮಾಡೇಬೇಕಾಗ್ತದೆ. ಬಿಕಾಸ್ ಇದು ಒಂದು 7-8 ದಿನದವರೆಗೆ ತನಕ ಅಷ್ಟೇ ಇರ್ತದೆ. ಅದಾದ್ಮೇಲೆ ತಾನಕ್ಕೆ ತಾನೇ ಹೋಗ್ಬಿಡ್ತದೆ. ಬಟ್ ಒಂದು ಒಳ್ಳೆ ಸುದ್ದಿ ಏನಪ್ಪ ಅಂತಂದರೆ, ಒಂದ್ಸಲಿ ನಿಮ್ಮ ಮಗುಗೆ ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಆದಮೇಲೆ ಮಗುವಿನ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಡೆವಲಪ್ ಆಗ್ತದೆ ಈ ರೋಗಕ್ಕೆ ವಿರುದ್ಧ. ಸೊ ಹಾಗಾಗಿ ಏನಾಗ್ತದೆ, ನೆಕ್ಸ್ಟ್ ಟೈಮ್ ಮತ್ತೆ ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ನಿಮ್ಮ ಮಗುಗೆ ಆಗೋ ಚಾನ್ಸಸ್ ಭಾಳನೇ ಕಡಿಮೆ ಆಗ್ತದೆ. ಬಿಕಾಸ್ ಅದಕ್ಕೆ ಒಂದು ಆ್ಯಂಟಿಬಾಡಿ ಡೆವಲಪ್ ಆಗಿರ್ತದೆ, ಅದಕ್ಕೊಂದು ಇಮ್ಯುನಿಟಿ ನಿಮ್ಮ ಮಗುವಲ್ಲಿ ಡೆವಲಪ್ ಆಗಿರ್ತದೆ. ಸೊ ಇದು ಒಂದು ರಿಲೀಫ್ ಆಗೋ ವಿಷಯ. ಹಾಗಾಗಿ ಜಾಸ್ತಿ ಆತಂಕಕ್ಕೆ ಒಳಗೆ ಆಗಬೇಡ್ರಿ. ಆ ಟೈಮ್ ಪೀರಿಯಡಲ್ಲಿ ಸ್ವಲ್ಪ ನೀವು ಪೇಷನ್ಸ್ ಅಂದ ಇರ್ರಿ. ಆಮೇಲೆ ಮಗುವುದು ಆರೈಕೆ, ಮಗು ಒಂದು ಸೂದಿಂಗ್, ಆ ವಾಮ್ತು, ಆ ಒಂದು ಕಂಫರ್ಟ್ ಝೋನ್ ನೀವು ಆ ಟೈಮಲ್ಲಿ ಕೊಡ್ತಾ ಇರ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.